ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜೆ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಉದುರುದ್ರಾಗಿ ಮಡಕೆಯಲ್ಲಿ ಮಾಡ್ಕೊಳ್ತಿರೋಂಥ ಮಶ್ರೂಮ್ ಬಿರಿಯಾನಿನ ಮಾಡೋದು ತೋರಿಸ್ತಾ ಇದ್ದೀನಿ. ಇದು 1 ಪಾಟ್ ಬಿರಿಯಾನಿ ಅಂದ ತಕ್ಷಣಕ್ಕೇ ದಮ್ ಕಟ್ ಬಿರಿಯಾನಿ ಅಂತ ಬರುತ್ತೆ. ಇಲ್ಲಾಂದರೆ ಲೇಯರ್ ವೈಸ್ ಹಾಕ್ಕೊಂಡು ಗೊಜ್ಜನ್ನು ಹಾಕ್ಕೊಂಡು ಮಾಡ್ಕೊಳ್ಳೋ ಥರ ಕೂಡ ಬಿರಿಯಾನಿ ಬರುತ್ತೆ. ಬಟ್ ಇಲ್ಲಿ ಮಾಡ್ತಾ ಇರೋದು ನಾನು 1 ಪಾಟ್ ಬಿರಿಯಾನಿ, ಅಂದರೆ ಒಂದೇ ಪಾಟಲ್ಲೇ ಮಸಾಲೆ ಮತ್ತು ಹಾಗೆಯೇ ಅನ್ನನೂ ಕೂಡ ಅದರೊಟ್ಟಿಗೆ ಬೇಯಿಸ್ಕೊಳ್ತಾ ಇರೋದು. ಅದರಿಂದ ಇದನ್ನು ನಾವು ಬಿರಿಯಾನಿ ಅಂತಲೇ ಹೇಳಿದ್ರೆ ಸೂಕ್ತ ಆಗುತ್ತೆ. ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಬಟನ್ ಮಶ್ರೂಮ್ಸನ್ನು ತೊಗೊಂಡಿದ್ದೀನಿ. ಚಿಕ್ಕ ಇರೋದನ್ನು ಹಾಗೆ ಇಟ್ಕೊಂಡು ಸ್ವಲ್ಪ ದೊಡ್ಡ ಸೈಜಲ್ಲಿರೋದನ್ನು ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಒಂದು 5ರಿಂದ 6 ಹಸಿಮೆಣ್ಸಿಕಾಯಿನ ತೊಗೊಂಡು ಬ್ಯಾಡಗಿ ಮೆಣಸಿಕಾಯಿನ ತೊಗೊಂಡು ಕುದಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಕಪ್ನಷ್ಟು ಕಾಯಿ ತುರಿ, ಒಂದು 10 ಬೆಳ್ಳುಳ್ಳಿ ಹೆಸಳು, 1.5 ಇಂಚಿನಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕುದಿಸಿಟ್ಕೊಂಡಿದ್ನಲ್ವ ಅದು ಚೆನ್ನಾಗಿ ಕುದ್ಕೊಂಡಿದೆ. ಚೆನ್ನಾಗಿ ಬ್ಯಾಡಗಿ ಮೆಣಸಿಕಾಯಿಗಳು ಚೆನ್ನಾಗಿ ಕುದ್ಕೊಂಡಿದೆ. ನೀವು ಬೇಕಿದ್ರೆ ಫ್ರೈ ಕೂಡ ಮಾಡ್ಕೋಬೋದು. ಕುದಿಸಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕುದಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ರವೆ ಥರ, ಅಂದರೆ ಬಾಂಬೆ ರವೆ ಥರ ಚಿಕ್ಕದಾಗಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಪೇಸ್ಟು ನಯವಾಗೇನು ಬೇಡ. ಇವಾಗ ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ 2, ಒಂದು 6 ಲವಂಗ, ಒಂದು 2 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಏಲಕ್ಕಿ, 1 ಸ್ಟಾರ್ ಅನೀಸು ಮತ್ತು 1 ಟೀ ಸ್ಪೂನ್ನಷ್ಟು ಶಾಹಿ ಜೀರ ಹಾಕ್ಕೊಂಡು ಒಂದು 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಒಂದು 3ರಿಂದ 4 ಈರುಳ್ಳಿನ ತೊಗೊಳ್ಳಿ. ನಾನು ಇಲ್ಲೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಉದ್ದುದಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂತಂದರೆ ಈರುಳ್ಳಿಗಳು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಗೋಲ್ಡನ್ ಬ್ರೌನ್ ಬರಬೇಕು. ಇಲ್ಲಾಂದರೆ ಫುಲ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆವಾಗ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 3 ಟೊಮಾಟೊ ಹಣ್ಣುಗಳನ್ನು ಕೂಡ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್. ನಾವು ಮಸಾಲೆ ಜೊತೆಗೆ ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇವಾಗ ಟೊಮಾಟೊ ಹಣ್ಣುಗಳು ಕೂಡ ಮೆತ್ತಗಾದಮೇಲೆ ನಾವಿಲ್ಲಿ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಬಿಟ್ಟು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಪೇಸ್ಟನ್ನು ಹಾಕ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ತೊಗೊಳ್ತೀರೋ, ಅಂದರೆ ಅಕ್ಕಿ ಎಷ್ಟು ತೊಗೊಳ್ತೀರೋ ಅಷ್ಟು ಎಕ್ಸ್ಟ್ರಾ ಮಸಾಲೆನ ರುಬ್ಕೊಳ್ಳಿ. ಇದು ನಾನು ಜಸ್ಟ್ 2 ಕಪ್ಪು 2 ಗ್ಲಾಸ್ನಷ್ಟು ಅಕ್ಕಿಗೆ ಮಸಾಲೆ ತೆಗೆದಿರೋದು. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬರೋವರೆಗೂ ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗಿ ಸ್ವಲ್ಪ ನಮಗೆ ಒಳ್ಳೆಯ ಎಣ್ಣೆ ಅಂಶ ಬಿಡೋವರೆಗೂ ಕೈ ಆಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಅರಿಶಿನ ಮತ್ತು ಹಾಗೆಯೇ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಆಗ ನಾನಿಲ್ಲಿ ಮಶ್ರೂಮನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರೋಂಥ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಮಶ್ರೂಮನ್ನು ಮಾತ್ರ ಯಾವಾಗಲೂ ತೊಳ್ಕೊಳ್ಳೋವಾಗ ನೀರಲ್ಲಿ ನೆನೆಸಿಡಬೇಡಿ. ಆದಷ್ಟು ಬೇಗನೆ ಡಿಪ್ ಮಾಡಿ ತೆಗೆದು ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ. ನೀರನ್ನು ಜಾಸ್ತಿ ಹಿಡ್ಕೊಳ್ಳಲ್ಲ. ಅದರಿಂದ ಆದಷ್ಟು ಅದೇ ಥರ ಟ್ರೈ ಮಾಡಿ ನೋಡಿ. ಇವಾಗ ಮಸಾಲೆಯಲ್ಲಿ ಮಶ್ರೂಮ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ಹಾಕಿದ್ಮೇಲೆ ಮಶ್ರೂಮ್ಗಳು ಸಪ್ಪೆ ಬಂದುಬಿಡುತ್ತೆ. ಆದ್ದರಿಂದ ಒಂದು 2 ನಿಮಿಷ ನಾವಿಲ್ಲಿ ಮಶ್ರೂಮನ್ನು ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ, ಅಂದರೆ ಕುದ್ದು ರುಚಿ ಹಿಡಿಯೋದಕ್ಕೆ ಬಿಡಬೇಕು. ಇವಾಗ ನೀವು ಒಂದು 2 ನಿಮಿಷ ಬಿಟ್ಟಾದಮೇಲೆ ನೋಡ್ಬೋದು ಮಶ್ರೂಮ್ಗಳು ಕೂಡ ತುಂಬ ಮೆತ್ತಗಾಗಿರಲ್ಲ. ಮತ್ತು ಹಾಗೆಯೇ ಮಸಾಲೆ ಜೊತೆಗೆ ಹೊಂದ್ಕೊಂಡು ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ಇದನ್ನು ಕೂಡ ಒಂದು 2 ನಿಮಿಷ ಹೀಗೆ ಕೈ ಆಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬುಲೆಟ್ ರೈಸು ಇಲ್ಲಾಂದರೆ ಜೀರಾ ರೈಸ್ ತೊಗೋಬೋದು, ಇಲ್ಲ ನಾರ್ಮಲ್ ರೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬಾಸುಮತಿಲೇ ಮಾಡ್ಕೊಳ್ತೀರಾ ಅಂತಂದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿರೋದ್ರಿಂದ ನಾನು ಇವಾಗ ಮೆಜರ್ಮೆಂಟಲ್ಲಿ ಹೇಳೋ ಪ್ರಕಾರ 2 ಗ್ಲಾಸಿಗೆ 4.25 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಮಾಡ್ಕೊಳ್ತೀರಾ ಅಂತಂದರೆ ಸಮ ಹಾಕ್ಕೊಳ್ಳಿ. ಅಂದರೆ 1 ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಪಾಟಲ್ಲಿ ಮಾಡೋವಾಗ ಸ್ವಲ್ಪ ಕುದಿಯೋದಕ್ಕೆ ನೀರು ಬೇಕು ಅಂತ ಅಭ್ಯಾಗ ಹೋಗೋದ್ರಿಂದ ನಾನೊಂದು ಅರ್ಧ ಗ್ಲಾಸ್ನಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಹುಡಿಯಾಗಿ ಬೇಕು ಅಂತಂದರೆ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡಿರೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇವಾಗ ನೀರು ಚೆನ್ನಾಗಿ ಕುದಿಯೋ ನೀರನ್ನು ಹಾಕ್ಕೊಂಡಿರೋದ್ರಿಂದ ಇದು ಬೇಗನೆ ಕುದಿ ಬಂದುಬಿಡುತ್ತೆ. ಒಂದು 2 ನಿಮಿಷ ಸಾಕು. ಇವಾಗ ಇದನ್ನು ಒಂದು 2 ನಿಮಿಷ ಕುದಿ ಬರೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನಿಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಯಾಕಂದರೆ ತಳದಲ್ಲಿ ಅಕ್ಕಿಗಳು ಹಾಗೆ ಕೂತ್ಕೊಂಡ್ಬಿಡ್ಬಾರ್ದು. ಅದಕ್ಕೋಸ್ಕರ ಒಂದು 3/4 ಭಾಗ ಬೆಂದ್ಕೊಳ್ಳೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು ಇವಾಗ ಒಂದು 5 ನಿಮಿಷ ನಾನು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿಗಳು ಕೂಡ ಒಂದು 3/4 ಭಾಗ ಅಥವಾ ಒಂದು ಅರ್ಧ ಭಾಗ ಬೆಂದ್ಕೊಂಡಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ಅಕ್ಕಿ ಮತ್ತು ನೀರಿನ ಕ್ವಾಂಟಿಟಿ ಕಮ್ಮಿ ಆಗಿದೆ. ನೀರು ಕಮ್ಮಿ ಆದಮೇಲೆ ನಾನಿಲ್ಲಿ ಇದು ಪುದೀನ ಮತ್ತು ನಾವು ಬೇಕಿದ್ದರೆ
ಕೊತ್ತಂಬರಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು. ಬಟ್ ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಅದರದ್ದೇ ಘಮ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಕೂಡ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೆಂದ್ಕೊಂಡಾದಮೇಲೆ ನಾನಿಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಸ್ಟವನ್ನು. ಇವಾಗ ನಾವೆಲ್ಲೂ ಕೈಯಾಡಬಾರ್ದು. ಇದೇನು ಕೈಯಾಡ್ತಾ ಇದೀವಲ್ವ ಇದೇ ಲಾಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಾಡಿಸ್ಕೊಂಬಿಟ್ಟು ಒಂದು 8ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ಥರ ಉದುರುದ್ರಾಗಿರುವಂಥ ಅನ್ನ ರೆಡಿ ಆಗುತ್ತೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನೀವು ಅಕ್ಕಿ ಯಾವ್ದು ತೊಗೊಳ್ತೀರಾ ಮತ್ತು ನೀರನ್ನು ಎಷ್ಟು ಹಾಕ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಅಕ್ಕಿ, ಜೀರಾ ರೈಸು, ಬುಲೆಟ್ ರೈಸ್ಗೆ ಸ್ವಲ್ಪ ನೀರು ಎಕ್ಸ್ಟ್ರಾ ಬೇಕು. ಬಟ್ ಬಾಸುಮತಿಗೆ ಏನಂದರೆ ಒಂದಕ್ಕೆ ಒಂದೇ ಸಾಕು, 1:1 ಅಂದರೆ 1 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ನೀರನ್ನು ಮಾತ್ರ ಹಾಕ್ಕೊಳ್ಳಿ. ನೀವು ಫುಲ್ ಬಾಸುಮತಿಲೇ ಮಾಡ್ಕೊಳ್ತೀರಾ ಅಂತಂದರೆ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ. ತುಂಬ ರಿಸ್ಕ್ ಏನೂ ಇಲ್ಲ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಪಾಟಲ್ಲೂ ಕೂಡ ಹೇಗೆ ಮಾಡ್ಕೊಳ್ಳೋದು ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ನೀವು ಇದ್ರ ಜೊತೆಗೆ ಮಶ್ರೂಮ್ ರಾಯ್ತ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಮಾಡಿರೋಂಥ ಮಶ್ರೂಮ್ ಬಿರಿಯಾನಿನ ನಾನು ತೋರಿಸಿ ಥರನೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮಡಿಕೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಥರ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಮಾಡಿರೋಂತಹ ಮಶ್ರೂಮ್ ಬಿರಿಯಾನಿ, ಮಡ್ ಪಾಟ್ ಮಶ್ರೂಮ್ ಬಿರಿಯಾನಿ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.